ಆತ್ಮೀಯ ವಿದ್ಯಾರ್ಥಿಗಳೇ, ನಾವಿವತ್ತಿನ ದಿವಸ ಈ ದ್ವಿತೀಯ PUC ಕನ್ನಡ ಭಾಷಾ ಅಭ್ಯಾಸ ಪುಸ್ತಕ ಎನ್ನುವಂಥದ್ದು, ಈ ಪುಸ್ತಕ ಹೆಸರು ಪಲ್ಲವ ಎನ್ನುವಂಥದ್ದು. ಈಗಾಗಲೇ ನಾವು ಅಭ್ಯಾಸ ಪುಸ್ತಕವನ್ನು ನೋಡಿದ್ವಿ, ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂತಹ ಪದ್ಯಗಳನ್ನು ನೋಡಿದ್ವಿ. ಈಗ ಆ ಪದ್ಯಗಳಿಗೆ ಸಂಬಂಧಪಟ್ಟಂತಹ, ಗದ್ಯಗಳಿಗೆ ಸಂಬಂಧಪಟ್ಟಂತಹ ಭಾಷಾ ಅಭ್ಯಾಸ ಪುಸ್ತಕವನ್ನು ನೋಡೋದಾದರೆ, ಈ ಭಾಷಾ ಅಭ್ಯಾಸ ಪುಸ್ತಕದ ಹೆಸರು ಪಲ್ಲವ ಎನ್ನುವಂಥದ್ದು. ಈ ಪಲ್ಲವ ಎನ್ನುವಂತಹ ಪುಸ್ತಕಿಯಲ್ಲಿ ಕೊಟ್ಟಿರುವಂಥದ್ದು ಪರಿವಿಡಿಯನ್ನು ನಾವು ನೋಡೋದಾದರೆ, ಈ ಪರಿವಿಡಿಯಲ್ಲಿ ಎರಡನೆಯ ಭಾಗವಾಗಿರುವಂಥದ್ದು ಸಮಾನಾರ್ಥಕ ಪದಗಳು ಅಂತ ನಾವು ಹೇಳ್ತೀವಿ. ಈ ಸಮಾನಾರ್ಥಕ ಪದಗಳನ್ನು ನಾವು ಇವತ್ತಿನ ದಿವಸ ನೋಡೋಣ. ಹಾಗಾದರೆ ಈ ಸಮಾನಾರ್ಥಕ ಪದಗಳು, ಈ ಸಮಾನಾರ್ಥಕ ಪದಗಳು ಎಂದರೇನು ಎನ್ನುವಂತಹ ಪ್ರಶ್ನೆ ನಮ್ಮನ್ನು ಕಾಡಲಿಕ್ಕೆ ಶುರುವಾಗ್ತಾ ಇದೆ. ಆದರೆ ಮೊದಲನೇದಾಗಿ ಯಾವುದಕ್ಕೆ ನಾವು ಸಮಾನಾರ್ಥಕ ಪದಗಳು ಅಂತ ಕರಿತೀವಿ ಎನ್ನುವಂಥದ್ದನ್ನು ನೋಡೋಣ. ಈ ಸಮಾನಾರ್ಥಕ ಪದಗಳು ಎಂದರೆ ಒಂದು ಪದಕ್ಕೆ ಒಂದೇ ಅರ್ಥವನ್ನು ಕೊಡುವ, ಒಂದು ಪದಕ್ಕೆ ಒಂದೇ ಅರ್ಥವನ್ನು ಕೊಡುವ ಬೇರೆ ಬೇರೆ ಪದಗಳು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಇದ್ದರೆ ಅಂತಹ ಪದಗಳನ್ನು ಸಮಾನಾರ್ಥಕ ಪದಗಳು ಎನ್ನಲಾಗುತ್ತದೆ. ನೋಡಿ, ಸಮಾನಾರ್ಥಕ ಪದಗಳು ಎಂದರೇನು ಎನ್ನುವಂತಹ ಪ್ರಶ್ನೆಗೆ ಒಂದು ಪದಕ್ಕೆ ಒಂದೇ ಅರ್ಥವನ್ನು ಕೊಡುವ ಬೇರೆ ಬೇರೆ ಪದಗಳು ಇದ್ದರೆ ಅಂತಹ ಪದಗಳನ್ನು ಸಮಾನಾರ್ಥಕ ಪದಗಳು ಎನ್ನಲಾಗುತ್ತದೆ. ಈ ಸಮಾನಾರ್ಥಕ ಪದಗಳು ಎನ್ನುವಂತಹ ಶಬ್ದಗಳು ಯಾವ್ಯಾವು, ಹೇಗಿರ್ತವೆ ಎನ್ನುವಂಥದ್ದನ್ನು ಸ್ವಲ್ಪ ಉದಾಹರಣೆ ಮೂಲಕ ನೋಡೋದಾದರೆ ನೋಡಿ, ಒಂದು ಉದಾಹರಣೆ ನೋಡಿ. ಒಂದು ಪದಕ್ಕೆ ಅದೇ ಅರ್ಥವನ್ನು ಕೊಡುವಂತಹ ಬೇರೆ ಬೇರೆ ಪದಗಳು ಇದ್ದರೆ ಅಂತಹ ಪದಗಳನ್ನು ನಾವು ಸಮಾನಾರ್ಥಕ ಪದಗಳು ಎನ್ನಲಾಗುತ್ತದೆ. ಉದಾಹರಣೆ ನೋಡೋದಾದರೆ, ಭೂಮಿ ಎನ್ನುವಂಥ ಒಂದು ಶಬ್ದ ಇದೆ ಅಂತ ಇಟ್ಕೊಳ್ಳಿ, ಪದ ಇದೆ ಅಂತ ಇಟ್ಕೊಳ್ಳಿ. ಆ ಭೂಮಿ ಎನ್ನುವಂಥ ಶಬ್ದಕ್ಕೆ ಬೇರೆ ಬೇರೆಯಾಗಿರುವಂತಹ ಪದಗಳು, ಆದರೆ ಅರ್ಥ ಮಾತ್ರ ಒಂದೇ ಇರ್ತಕ್ಕಂಥದ್ದು. ಶಬ್ದ ಬೇರೆ ಬೇರೆ ಆದರೂ ಕೂಡ ಅರ್ಥ ಒಂದೇ ಇರ್ತಕ್ಕಂಥದ್ದು. ಹಾಗೆ ಭೂಮಿಗೆ ಧರಣಿ ಅಂತ ಕರಿತೀವಿ, ಇಳೆ, ಪೃಥ್ವಿ, ವಸುಂಧರೆ, ವಸುದೆ, ಅವನಿ, ಧರೆ, ಧಾತ್ರಿ, ಧರಿತ್ರಿ ಎನ್ನುವಂತಹ ಹೆಸರುಗಳಿಂದ ನಾವಿಲ್ಲಿ ಕರಿತಾ ಇದ್ದೇವೆ ಎನ್ನುವಂಥದ್ದು. ಅಂದರೆ ಒಂದು ಪದಕ್ಕೆ ಬೇರೆ ಬೇರೆ ಪದಗಳು ಇರುವಂಥದ್ದು, ಅರ್ಥ ಮಾತ್ರ ಒಂದೇ ಆಗಿರುವಂಥದ್ದು ಸಮಾನಾರ್ಥಕ ಪದಗಳ ಒಂದು ವೈಶಿಷ್ಟ್ಯ ಎನ್ನುವಂಥದ್ದು. ಹಾಗಾದರೆ ಈ ಸಮಾನಾರ್ಥಕಗಳ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂತಂದರೆ ಹೇಳ್ತಾರೆ, ಪದ ಸಂಪತ್ತನ್ನು ಶ್ರೀಮಂತವಾಗಿಸಿಕೊಂಡಷ್ಟು ಪದ ಸಂಪತ್ತನ್ನು ಶ್ರೀಮಂತಿಕವಾಗಿಸಿಕೊಂಡಷ್ಟು ಭಾಷೆಯ ಮೇಲಿನ ನಮ್ಮ ಸಾಹಿತ್ಯ ಪ್ರಭುತ್ವ ಬಲಗೊಳ್ಳುತ್ತದೆ. ನಿಘಂಟಿನ ಸಹಾಯದಿಂದ ಪದಕ್ಕಿರುವ ಇತರೆ ಸಮಾನ ಅರ್ಥಗಳನ್ನು ಅರಿಯುವ ಪ್ರಯತ್ನ ಮಾಡಬೇಕು. ಯಾವುದೇ ಭಾಷೆಯನ್ನು ಕಲಿಯುವುದೆಂದರೆ ಆ ಭಾಷೆಯ ಶಬ್ದ ಸಂಪತ್ತನ್ನು ನಮ್ಮದಾಗಿಸಿಕೊಳ್ಳಬೇಕು. ನೋಡಿ, ಇದು ಒಂದು ವಿಶೇಷ. ನಾವು ಯಾವುದೇ ಭಾಷೆಯನ್ನು ಕಲೀಲಿಕ್ಕೆ ಪ್ರಯತ್ನ ಮಾಡಿದ್ರೂ ಆ ಭಾಷೆಯ ಒಂದು ಶಬ್ದ ಸಂಪತ್ತನ್ನು ಸಂಪೂರ್ಣವಾಗಿ ಅರಿಬೇಕು ಎನ್ನುವಂಥದ್ದನ್ನು
ನಾವು ತಿಳ್ಕೊಳ್ಬೇಕು. ಪದವೊಂದಕ್ಕೆ ಸಮಾನವಾದಂಥ ಅರ್ಥವನ್ನು ಕೊಡುವ ಅನೇಕ ಪದಗಳಿರುತ್ತವೆ. ಪದಬಂಧವನ್ನು ತುಂಬುವುದರಿಂದ, ಪದಗಳೊಡನೆ ಆಡುವುದರಿಂದ ಅವುಗಳನ್ನು ನಮ್ಮದಾಗಿಸಿಕೊಳ್ಳಬೇಕು ಎನ್ನುವಂಥದ್ದನ್ನು ಹೇಳ್ತಾರೆ. ಪರೀಕ್ಷೆಯಲ್ಲಿ ಪದದ ಅರ್ಥ ಬರೆಯುವಂತೆ ಕೇಳಿದಾಗ ಸಾಮಾನ್ಯವಾಗಿ ಒಂದು ಅರ್ಥವನ್ನು ಬರೆಯುತ್ತೇವಲ್ಲವೇ? ಸಮಾನಾರ್ಥಕಗಳನ್ನು ಕೇಳಿದಾಗ ಎರಡಕ್ಕಿಂತ ಹೆಚ್ಚಿನ ಪದಗಳನ್ನು ಬರೆಯುವುದನ್ನು ರೂಢಿಸಿಕೊಳ್ಳಬೇಕು. ನೋಡಿ, ಸ್ವಲ್ಪ ಲಕ್ಷ್ಯ ಕೊಡಿ. ಅರ್ಥ ಬರೆಯುವಂತೆ ಕೇಳಿದಾಗ, ಶಬ್ದಗಳ ಅರ್ಥ ಬರೆಯಿರಿ ಅಂತ ಕೇಳಿದಾಗ ಸಾಮಾನ್ಯವಾಗಿ ಒಂದೇ ಅರ್ಥವನ್ನು ನಾವು ಬರೀತೀವಿ. ಆದರೆ ಅದೇ ಒಂದು ಶಬ್ದಕ್ಕೆ ಸಮಾನಾರ್ಥಗಳನ್ನು ಬರೀರಿ ಅಂತ ಕೇಳಿದಾಗ ಎರಡಕ್ಕಿಂತ ಹೆಚ್ಚಿನ ಪದಗಳನ್ನು ಬರೆಯುವುದನ್ನು ನಾವು ರೂಢಿಸಿಕೊಳ್ಬೇಕು. ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ರತ್ನಕೋಶವನ್ನು ನಿಮ್ಮ ಸಂಗಾತಿಯಾಗಿಸಿಕೊಳ್ಳಿ. ಅದರ ಜೊತೆಗೇ ಲಭ್ಯವಿರುವ ಇನ್ನಿತರ ಅತ್ಯುತ್ತಮವಾಗಿರುವಂತಹ ನಿಘಂಟುಗಳನ್ನು ಪರಾಮರ್ಶಿಸುವುದರಿಂದ ಅರ್ಥ, ನಾನಾರ್ಥ, ಸಮಾನಾರ್ಥ, ನುಡಿಗಟ್ಟು ಮುಂತಾದ ವಿಭಾಗಗಳನ್ನು ಪರೀಕ್ಷೆಯಲ್ಲಿ ಸುಲಭವಾಗಿ ಉತ್ತರಿಸಲು ಸಹಾಯ ಆಗುತ್ತದೆ. ಸಮಾನಾರ್ಥಕಗಳಲ್ಲಿ ದೇಶ, ಅನ್ಯ ದೇಶಗಳೆಲ್ಲವೂ ಸೇರಿಕೊಳ್ಳುವ ವಿಶೇಷವನ್ನು ನಾವಿಲ್ಲಿ ಗಮನಿಸಬಹುದು ಎನ್ನುವಂಥದ್ದು. ಹಾಗಾದರೆ ಇಲ್ಲಿ ನಾವು ಇವತ್ತಿನ ದಿವಸ ಈ ಸಮಾನಾರ್ಥಕಗಳ ಬಗ್ಗೆ ಬರೀಬೇಕಾದ್ರೆ ಇನ್ನೊಂದು ಉದಾಹರಣೆಯನ್ನು ನೋಡಿ. ಈ ಒಂದು ಶಬ್ದ ಭಾನು ಎನ್ನುವಂಥ ಶಬ್ದ ಇದೆ. ಭಾನು ಅಂತಂದರೆ ಸೂರ್ಯ, ರವಿ, ದಿನಕರ, ಭಾಸ್ಕರ, ಆದಿತ್ಯ, ಅರ್ಕ, ರಾಜೀವ, ನೇಸರ, ಇನ ಎನ್ನುವಂತಹ ಒಂದು ನಾನಾರ್ಥಗಳನ್ನು ಒಳಗೊಂಡಿರುವಂಥದ್ದು ಭಾನು ಎನ್ನುವಂಥದ್ದು ಕಂಡು ಬರ್ತಾ ಇದೆ. ಇನ್ನು ಇಲ್ಲಿ ನಿಮ್ಮ ಪಠ್ಯಕ್ಕೆ ಇರುವಂತಹ ಸಮಾನಾರ್ಥಕಗಳನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಈ ಸಮಾನಾರ್ಥಕಗಳು ನಿಮ್ಮ ಪಠ್ಯದಲ್ಲಿ ಇದೆ. ಮೊದಲನೇದೇ ಇದೆ, ಚಂದ್ರ ಅಂತ ಇದೆ. ಮೊದಲನೆಯದು ಚಂದ್ರ. ಈ ಚಂದ್ರನಿಗೆ ಶಶಿ, ಇಂದು, ಚಂದಿರ ಎನ್ನುವಂತಹ ಸಮಾನಾರ್ಥಕಗಳು ಇದ್ದಾವೆ. ಇನ್ನು ಎರಡನೆಯದು ಶಬ್ದ ಕಾಂತಾರ ಅಂತ ಹೇಳ್ತಾರೆ. ಈ ಕಾಂತಾರ ಶಬ್ದಕ್ಕೆ ಕಾಡು, ಅರಣ್ಯ, ವನ, ಕಾನನ, ವಿಪಿನ ಎನ್ನುವಂಥ ಹಲವಾರು ಸಮಾನಾರ್ಥಕ ಪದಗಳು ಈ ಕಾಂತಾರ ಪದಕ್ಕೆ ಇರುವುದನ್ನು ಗಮನಿಸಬೇಕು. ಇನ್ನು ಮೂರನೇ ಶಬ್ದ, ಈಗಾಗಲೇ ನಾವು ಭಾನು ಎನ್ನುವಂಥದ್ದನ್ನು ನೋಡಿದ್ವಿ. ಈಗ ಬಾನು. ಬಾನು ಮೂರನೇ ಪದ ನೋಡಿ, ಬಾನು. ಬಾನು ಅಂದರೆ ಆಕಾಶ, ಗಗನ, ನಭ. ಈ ಬಾನು ಶಬ್ದಕ್ಕೆ ಆಕಾಶ, ಗಗನ, ನಭ ಎನ್ನುವಂಥ ಸಮಾನಾರ್ಥಕಗಳು ಇರುತ್ತವೆ. ಇನ್ನು ನಾಲ್ಕನೆಯ ಶಬ್ದ ನೋಡಿ, ಕೂಳು. ಕೂಳು ಎನ್ನುವಂಥದ್ದಕ್ಕೆ ಅನ್ನ, ಆಹಾರ, ಓಗರ ಎನ್ನುವಂತಹ ಸಮಾನಾರ್ಥಕ ಪದಗಳು ಇರುತ್ತವೆ.
ಐದನೆಯ ಶಬ್ದ ನೋಡಿ, ನಾರಿ ಅಂತ ಇದೆ. ನಾರಿ ಶಬ್ದಕ್ಕೆ ಸಮಾನಾರ್ಥಕ ಪದಗಳು ಹೆಣ್ಣು, ವನಿತೆ, ಮಹಿಳೆ, ಹೆಂಗಸು, ಸ್ತ್ರೀ ಎನ್ನುವಂತಹ ಅನೇಕ ಸಮಾನಾರ್ಥಕ ಪದಗಳು ಇರುತ್ತವೆ. ಇನ್ನು ಆರನೆಯ ಶಬ್ದ ಕಾಳ ಅಂತ ಇದೆ. ಕಾಳ ಅಂತಂದರೆ ಕಪ್ಪು, ಕರಿ ಎನ್ನುವಂತಹ ಅರ್ಥ ಇದೆ. ಕಾಳ ಅಂದರೆ ಕಪ್ಪು ಮತ್ತು ಕರಿ ಎನ್ನುವಂತಹ ಸಮಾನಾರ್ಥಕ ಪದಗಳನ್ನು ಅದು ಹೊಂದಿದೆ ಎನ್ನುವಂಥದ್ದು. ಇನ್ನು ಏಳನೆಯ ಶಬ್ದ ಕಣ್ಣು ಎನ್ನುವಂಥದ್ದು. ಕಣ್ಣು ಎಂದರೆ ನೇತ್ರ, ನಯನ, ಅಕ್ಷಿ, ಲೋಚನ ಮುಂತಾದ ಸಮಾನಾರ್ಥಕ ಪದಗಳು ಕಣ್ಣು ಎನ್ನುವಂತಹ ಶಬ್ದಕ್ಕೆ ಇರುತ್ತವೆ. ಇನ್ನು ಎಂಟನೆಯ ಶಬ್ದ ಉರಗ. ಉರಗ ಅಂತಂದರೆ ಹಾವು, ಅಹಿ, ಸರ್ಪ, ಪಣಿ, ನಾಗ ಮುಂತಾದ ಸಮಾನಾರ್ಥಕ ಪದಗಳನ್ನು ಉರಗ ಎನ್ನುವಂಥ ಶಬ್ದ ಹೊಂದಿರುತ್ತದೆ. ಇನ್ನು ಒಂಬತ್ತನೆಯ ಶಬ್ದ ಮನೆ. ಮನೆ ಅಂತಂದರೆ ಗ್ರಹ, ನಿಲಯ, ಸದನ, ಆಲಯ, ಬೀಡು ಎನ್ನುವಂತಹ ಶಬ್ದಗಳು ಮನೆ ಎನ್ನುವುದಕ್ಕೆ ನಾನಾರ್ಥಗಳನ್ನು ಹೊಂದಿದೆ. ಇನ್ನು ಹತ್ತನೆಯದು ಅಣಲ. ಅಣಲ ಎಂದರೆ ಬೆಂಕಿ, ಕಿಚ್ಚು, ಪಾವಕ, ಜ್ವಾಲೆ, ಅಗ್ನಿ ಎನ್ನುವಂತಹ ಶಬ್ದಗಳನ್ನು ಅಣಲ ಎನ್ನುವಂತಹ ಶಬ್ದ ನಾನಾರ್ಥಗಳನ್ನು ಹೊಂದಿದೆ. ಇನ್ನು 11ನೆಯ ಶಬ್ದ ಅದುರು. ಅದುರು ಎಂದರೆ ನಡುಕ, ಕಂಪನ, ಅಲುಗಾಡು ಎನ್ನುವಂಥ ನಾನಾರ್ಥಗಳು ಅದುರು ಎನ್ನುವಂತಹ ಶಬ್ದಕ್ಕೆ ಇರುತ್ತವೆ. ಇನ್ನು 12ನೆಯ ಶಬ್ದ ಅಶ್ರು. ಅಶ್ರು ಎಂದರೆ ಕಣ್ಣೀರು, ಕಂಬನಿ, ಬಾಷ್ಪ. ಕಣ್ಣೀರು, ಕಂಬನಿ, ಬಾಷ್ಪ ಎಂಬ ನಾನಾರ್ಥಗಳನ್ನು ಹೊಂದಿದೆ. 13ನೇ ಶಬ್ದ ಇನ. ಇನ ಎಂದರೆ ಇದಕ್ಕೆ ಇರುವಂತಹ ಸಮಾನಾರ್ಥಕ ಪದಗಳು ಸೂರ್ಯ, ಭಾಸ್ಕರ, ದಿನಕರ, ರವಿ, ಆದಿತ್ಯ ಎನ್ನುವಂತಹ ನಾನಾರ್ಥಗಳನ್ನು ಇನ ಶಬ್ದ ಹೊಂದಿದೆ. ಇನ್ನು 14ನೇ ಶಬ್ದವಾಗಿರುವಂಥದ್ದು ಇಂಗು. ಇಂಗು ಎಂದರೆ ಒಣಗು, ಬತ್ತಿ ಹೋಗು ಎನ್ನುವಂತಹ ಶಬ್ದ ಅರ್ಥ ಹೊಂದಿದೆ. ಒಣಗು, ಬತ್ತಿ ಹೋಗು ಎನ್ನುವಂಥ ನಾನಾರ್ಥಗಳು ಇಂಗು ಎನ್ನುವಂತಹ ಶಬ್ದಕ್ಕೆ ಅರ್ಥಗಳಾಗಿದ್ದಾವೆ. 15ನೇ ಶಬ್ದ ಉಂಬು. ಉಂಬು ಎಂದರೆ ಉಣ್ಣು, ತಿನ್ನು, ಸೇವಿಸು, ಆರೋಗಿಸು ಎನ್ನುವಂತಹ ನಾನಾರ್ಥಗಳನ್ನು ಉಂಬು ಎನ್ನುವಂತಹ ಶಬ್ದ
ಹೊಂದಿರುತ್ತದೆ. 16ನೇ ಶಬ್ದ ಒಡಲು. ಒಡಲು ಎಂದರೆ ಇದಕ್ಕೆ ಇರುವಂತಹ ನಾನಾರ್ಥ ಶಬ್ದಗಳು ದೇಹ, ಕಾಯ, ಶರೀರ, ತನು ಎನ್ನುವಂತಹ ನಾನಾರ್ಥ ಪದಗಳನ್ನು ಒಡಲು ಹೊಂದಿದೆ. 17ನೇ ಶಬ್ದ ಉಪಟಳ. ಉಪಟಳ ಎಂದರೆ ತೊಂದರೆ, ಕಿರುಕುಳ, ಹಿಂಸೆ, ಪೀಡನೆ ಎನ್ನುವಂತಹ ಪದಗಳನ್ನು ಒಳಗೊಂಡಿದೆ. ಉಪಟಳ ಎನ್ನುವುದಕ್ಕೆ ಇವು ಸಮಾನಾರ್ಥಕ ಪದಗಳಾಗಿದ್ದಾವೆ. ಇನ್ನು 18ನೆಯ ಶಬ್ದ ಕಂತೆ. ಕಂತೆ ಎನ್ನುವಂತಹ ಪದಕ್ಕೆ ಇರುವಂತಹ ನಾನಾರ್ಥಗಳು ಕಟ್ಟು, ಗಂಟು, ಹೊರೆ. ಕಟ್ಟು, ಗಂಟು, ಹೊರೆ ಎನ್ನುವಂತಹ ನಾನಾರ್ಥಗಳನ್ನು ಕಂತೆ ಎನ್ನುವಂತಹ ಶಬ್ದ ಹೊಂದಿದೆ. ಇನ್ನು 19ನೆಯ ಶಬ್ದವಾಗಿರುವಂಥದ್ದು ಕವಲು ಎನ್ನುವಂತಹ ಪದ. ಕವಲು ಎನ್ನುವಂತಹ ಶಬ್ದಕ್ಕೆ ಟಿಸಿಲು, ಶಾಖೆ, ರೆಂಬೆ, ಕೊಂಬೆ ಎನ್ನುವಂತಹ ನಾನಾರ್ಥಗಳನ್ನು ಕವಲು ಎನ್ನುವಂತಹ ಶಬ್ದ ಹೊಂದಿದೆ. ಇನ್ನು 20ನೇ ಶಬ್ದವಾಗಿರುವಂಥದ್ದು ಕಡಲು ಎನ್ನುವಂಥ ಶಬ್ದ. ಈ ಕಡಲು ಎಂದರೆ ಇದಕ್ಕಿರುವಂತಹ ನಾನಾರ್ಥಗಳು ಸಾಗರ, ಸಮುದ್ರ, ಅಂಬುದಿ, ಜಲಧಿ, ರತ್ನಾಕರ ಎನ್ನುವಂತಹ ಸಮಾನಾರ್ಥಕ ಪದಗಳನ್ನು ಕಡಲು ಎನ್ನುವಂತಹ ಶಬ್ದ ಹೊಂದಿರುತ್ತದೆ. ಇನ್ನು 21ನೇ ಶಬ್ದವಾಗಿರುವಂಥದ್ದು ಕಲಹ ಎನ್ನುವಂಥದ್ದು. ಕಲಹ ಎನ್ನುವಂತಹ ಶಬ್ದಕ್ಕೆ ಜಗಳ, ಕದನ, ಸಮರ, ಕಾಳಗ, ಯುದ್ಧ ಎನ್ನುವಂತಹ ಸಮಾನಾರ್ಥಕ ಪದಗಳನ್ನು ಹೊಂದಿದೆ. 22ನೆಯ ಶಬ್ದ ಕೊರಗು. ಕೊರಗು ಎನ್ನುವಂತಹ ಶಬ್ದಕ್ಕೆ ಇರುವಂತಹ ನಾನಾರ್ಥಗಳು ನರಳು, ಸ್ವರಗು, ಕಳವಳ, ದುಃಖಿಸು ಎನ್ನುವಂತಹ ಪದಗಳನ್ನು ಕೊರಗು ಎನ್ನುವಂತಹ ಶಬ್ದ ನಾನಾರ್ಥಗಳನ್ನು ಹೊಂದಿದೆ. ಇನ್ನು 23ನೆಯ ಶಬ್ದ ಚಿತ್ತ. ಚಿತ್ತ ಎಂದರೆ ಮನಸ್ಸು, ಮನ, ಅಂತಃಕರಣ, ಬಗೆ, ಲಕ್ಷ್ಯ ಎನ್ನುವಂತಹ ಶಬ್ದಗಳನ್ನು ಚಿತ್ತ ಎನ್ನುವಂತಹ ಶಬ್ದ ಸಮಾನಾರ್ಥಕಗಳನ್ನು ಒಳಗೊಂಡಿರುತ್ತದೆ. ಇನ್ನು 24ನೆಯ ಶಬ್ದವಾಗಿರುವಂಥದ್ದು ಛಾತಿ ಎನ್ನುವಂಥದ್ದು. ಛಾತಿ ಪದಕ್ಕೆ ಇರುವಂತಹ ಅರ್ಥ ಎದೆಗಾರಿಕೆ, ಧೈರ್ಯ, ಕೆಚ್ಚು ಎನ್ನುವಂತಹ ನಾನಾರ್ಥಗಳನ್ನು ಛಾತಿ ಶಬ್ದ ಹೊಂದಿರುತ್ತದೆ. 25ನೆಯ ಶಬ್ದ ತೃಷೆ. ತೃಷೆ ಎಂದರೆ ದಾಹ, ಬಾಯಾರಿಕೆ, ನೀರಡಿಕೆ. ದಾಹ, ಬಾಯಾರಿಕೆ, ನೀರಡಿಕೆ ಎನ್ನುವಂತಹ ಸಮಾನಾರ್ಥಗಳು ತೃಷೆಗೆ ಇರುವಂತಹ ಪದಗಳಾಗಿ ನಮಗೆ ಕಂಡುಬರುತ್ತವೆ. ಇನ್ನು 26ನೆಯ ಶಬ್ದ
ತಮ. ತಮ ಎಂದರೆ ಕತ್ತಲು, ಅಂಧಕಾರ, ಕಾವಳ ಎನ್ನುವಂತಹ ನಾನಾರ್ಥಗಳು ತಮ ಎಂಬ ಶಬ್ದಕ್ಕೆ ಇರುತ್ತವೆ. ಇನ್ನು 27ನೆಯ ಶಬ್ದ ದಿಗಿಲು ಎನ್ನುವಂಥದ್ದು. ದಿಗಿಲು ಎನ್ನುವಂತಹ ಶಬ್ದಕ್ಕೆ ಇರುವಂತಹ ನಾನಾರ್ಥಗಳು ಯಾವುವು ಎಂದರೆ ಭಯ, ಹೆದರಿಕೆ, ಅಂಜಿಕೆ, ಪುಕ್ಕಲುತನ ಎನ್ನುವಂತಹ ನಾನಾರ್ಥಗಳನ್ನು ಹೊಂದಿರುತ್ತದೆ. 28ನೆಯ ಶಬ್ದ ದಿನ್ನೆ. ದಿನ್ನೆ ಎನ್ನುವುದಕ್ಕೆ ನಾನಾರ್ಥಗಳು ದಿಬ್ಬ, ಏರಿ, ಎತ್ತರವಾದ ಪ್ರದೇಶ. ಈ ಎಲ್ಲ ನಾನಾರ್ಥಗಳು ದಿನ್ನೆ ಎನ್ನುವಂತಹ ಶಬ್ದಕ್ಕೆ ಇರುತ್ತವೆ. 29ನೆಯ ಶಬ್ದ ಗುಡಿ. ಗುಡಿ ಎಂದರೆ ದೇಗುಲ, ದೇವಾಲಯ, ದೇವಸ್ಥಾನ, ಮಂದಿರ ಎನ್ನುವಂತಹ ನಾನಾರ್ಥಗಳನ್ನು ಗುಡಿ ಎನ್ನುವಂತಹ ಶಬ್ದ ಹೊಂದಿರುತ್ತದೆ. ಧನ ನೋಡಿ, 30ನೆಯ ಶಬ್ದ ಧನ ಅಂತ ಹೇಳ್ತೇವೆ. ಧನ ಎನ್ನುವುದಕ್ಕೆ ನಾನಾರ್ಥಗಳು ಯಾವ್ಯಾವಿದ್ದಾವೆ ಅಂತಂದರೆ ಹಣ, ಕಾಂಚನ, ರೊಕ್ಕ, ದ್ರವ್ಯ, ಸಂಪತ್ತು, ದುಡ್ಡು, ಕಾಸು ಎನ್ನುವಂತಹ ಅನೇಕ ನಾನಾರ್ಥ ಪದಗಳನ್ನು ಧನ ಎನ್ನುವಂತಹ ಶಬ್ದ ಹೊಂದಿರುತ್ತದೆ. 31ನೆಯ ಶಬ್ದ ಧನಿ. ಧನಿ ಎಂದರೆ ಒಡಲು, ಯಜಮಾನ, ಮಾಲೀಕ ಎನ್ನುವಂಥವು ಧನಿ ಎಂಬ ಶಬ್ದಕ್ಕೆ ಇರುವಂತಹ ನಾನಾರ್ಥಗಳಾಗಿರುತ್ತವೆ. 32ನೆಯ ಶಬ್ದ ಧನಿಕ. ಧನಿಕ ಎಂದರೆ ಹಣವಂತ, ಸಾಹುಕಾರ, ಶ್ರೀಮಂತ, ಬಲ್ಲಿದ ಎನ್ನುವಂಥವುಗಳು ಧನಿಕ ಎನ್ನುವಂತಹ ಶಬ್ದಕ್ಕೆ ಇರುವಂತಹ ನಾನಾರ್ಥಗಳಾಗಿರುತ್ತವೆ. 33ನೇ ಶಬ್ದ ನೋಡಿ ತಾರೆ. ತಾರೆ ಎಂದರೆ ನಕ್ಷತ್ರ, ಚುಕ್ಕಿ ಎನ್ನುವಂಥವುಗಳು ತಾರೆ ಎನ್ನುವಂತಹ ಶಬ್ದಕ್ಕೆ ಇರುವಂತಹ ನಾನಾರ್ಥಗಳಾಗಿರುತ್ತವೆ. 34ನೆಯ ಶಬ್ದ ನಿತ್ರಾಣ. ನಿತ್ರಾಣ ಶಬ್ದಕ್ಕೆ ಇರುವಂತಹ ನಾನಾರ್ಥಗಳು ದುರ್ಬಲ, ಅಶಕ್ತ, ಆಯಾಸ, ಬಸವಳಿ ಎನ್ನುವಂತಹ ಶಬ್ದಗಳು ನಿತ್ರಾಣ ಎನ್ನುವಂತಹ ಶಬ್ದಕ್ಕೆ ಇರುವಂತಹ ನಾನಾರ್ಥಗಳಾಗಿ ನಮಗೆ ಕಂಡು ಬರುತ್ತವೆ. 35ನೆಯ ಶಬ್ದ ಪಥ. ಪಥ ಎಂದರೆ ದಾರಿ, ಹಾದಿ, ರಸ್ತೆ, ಮಾರ್ಗ ಎನ್ನುವಂತಹ ಶಬ್ದಗಳು ಪಥ ಎನ್ನುವಂತಹ ಶಬ್ದಕ್ಕೆ ಇರುವಂತಹ ನಾನಾರ್ಥಗಳಾಗಿ ನಮಗೆ ಕಂಡು ಬರುತ್ತವೆ. 36ನೆಯ ಶಬ್ದ ಪ್ರಮೋದ. ಪ್ರಮೋದ ಎಂದರೆ ಸಂತೋಷ, ಆನಂದ, ಖುಷಿ ಎನ್ನುವಂಥದ್ದು. ಈ ಎಲ್ಲ ಪದಗಳು ಪ್ರಮೋದ ಎನ್ನುವಂತಹ ಶಬ್ದಕ್ಕೆ ಇರುವಂತಹ ನಾನಾರ್ಥಗಳು. 37ನೆಯ ಪದ್ಯ. ಈ 37ನೆಯ ಶಬ್ದ 37ನೆಯ ಶಬ್ದವಾಗಿರುವಂಥದ್ದು ಪರಿಮಳ. ಪರಿಮಳ ಎಂದರೆ
ಸುಗಂಧ, ಸುವಾಸನೆ, ಕಂಪು ಎನ್ನುವಂತಹ ಈ ಪದಗಳು ಪರಿಮಳ ಎನ್ನುವಂತಹ ಶಬ್ದಕ್ಕೆ ಇರುವ ನಾನಾರ್ಥಗಳು. 38ನೇ ಶಬ್ದ ಪುಷ್ಪ. ಪುಷ್ಪ ಎನ್ನುವಂತಹ ಶಬ್ದಕ್ಕೆ ಇರುವಂತಹ ನಾನಾರ್ಥಗಳು ಹೂವು, ಸುಮ, ಮಲರ್, ಅರಲ್ ಎನ್ನುವಂತಹ ಶಬ್ದ. ನಾವು ಕುಸುಮ ಅಂತಲೂ ಕೂಡ ಕರೀತಾ ಇದ್ದೇವೆ. ಈ ಎಲ್ಲ ಶಬ್ದಗಳು, ಪದಗಳು ಪುಷ್ಪ ಎನ್ನುವಂತಹ ಶಬ್ದಕ್ಕೆ ಇರುವಂತಹ ನಾನಾ ಅರ್ಥಗಳು. 39ನೇ ಶಬ್ದ ಬಂಗಾರ. ಬಂಗಾರ ಎನ್ನುವುದಕ್ಕೆ ಕನಕ, ಸುವರ್ಣ, ಚಿನ್ನ, ಹೇಮ, ಮಿಸುಣಿ ಎನ್ನುವಂತಹ ಪದಗಳು ಬಂಗಾರ ಎನ್ನುವಂತಹ ಶಬ್ದಕ್ಕೆ ಇರುವಂತಹ ನಾನಾರ್ಥಗಳು. 40ನೇ ಶಬ್ದ ಬಾಲಕ. ಬಾಲಕ ಎನ್ನುವ ಪದಕ್ಕೆ ಇರುವಂತಹ ನಾನಾರ್ಥಗಳು ಹುಡುಗ, ತರಳ, ಮಗು ಎನ್ನುವಂತಹ ಪದಗಳು ಬಾಲಕ ಎನ್ನುವಂತಹ ಶಬ್ದಕ್ಕೆ ಇರುವಂತಹ ನಾನಾರ್ಥಗಳು. 41ನೇದು ಮರ. ಮರ ಎಂದರೆ ತರು, ವೃಕ್ಷ, ವಿದ್ರುಮ ಎನ್ನುವಂತಹ ಪದಗಳು ಮರ ಎನ್ನುವಂತಹ ಶಬ್ದಕ್ಕೆ ಇರುವಂತಹ ನಾನಾರ್ಥಗಳು. 42ನೇ ಶಬ್ದ ಮಾಹೆ. ಮಾಹೆ ಎನ್ನುವುದಕ್ಕೆ ತಿಂಗಳು, ಮಾಸ ಎನ್ನುವಂತಹ ಪದಗಳು ಇದೆ. ಚಂದಿರ ಅಂತ ಕೂಡ ಹೇಳ್ತಾರೆ. ತಿಂಗಳು, ಮಾಸ ಎನ್ನುವಂತಹ ಪದಗಳು ಮಾಹೆ ಎನ್ನುವಂತಹ ಶಬ್ದಕ್ಕೆ ಇರುವಂತಹ ನಾನಾರ್ಥಗಳು. 43ನೆಯ ಶಬ್ದ ಮಾರ. ಮಾರ ಎನ್ನುವುದಕ್ಕೆ ಮನ್ಮಥ, ಮದನ, ಅಣಂಗ, ಕಂದರ್ಪ, ಕಾಮ, ಮಣಸಿಜ ಎನ್ನುವಂತಹ ಶಬ್ದಗಳು ಮಾರ ಎನ್ನುವಂತಹ ಪದಕ್ಕೆ ಇರುವಂತಹ ನಾನಾರ್ಥಗಳಾಗಿ ನಮಗೆ ಕಂಡು ಬರುತ್ತವೆ. 44ನೆಯ ಶಬ್ದ ಮರ್ಕಟ. ಮರ್ಕಟ ಎಂದರೆ ಕೋತಿ, ಕಪ್ಪಿ, ವಾನರ, ಮಂಗ. ಕೋತಿ, ಕಪಿ, ವಾನರ, ಮಂಗ ಎನ್ನುವಂತಹ ಪದಗಳು ಮರ್ಕಟ ಎನ್ನುವಂತಹ ಶಬ್ದಕ್ಕೆ ಇರುವ ನಾನಾರ್ಥಗಳು. 45ನೆಯ ಶಬ್ದ ರಮಣ. ರಮಣ ಎಂದರೆ ನಲ್ಲ, ಪತಿ, ವಲ್ಲಭ, ಗಂಡ, ಕಾಂತ ಎನ್ನುವಂತಹ ಪದಗಳು ರಮಣ ಎನ್ನುವಂತಹ ಶಬ್ದಕ್ಕೆ ಇರುವ ನಾನಾರ್ಥಗಳಾಗಿದ್ದಾವೆ. 46ನೆಯ ಶಬ್ದ ವಲ್ಲಭೆ. ವಲ್ಲಭೆ ಅಂತಂದರೆ ಪತ್ನಿ, ಕಾಂತೆ, ನಲ್ಲೆ, ಸತಿ, ರಮಣಿ. ಪತ್ನಿ, ಕಾಂತೆ, ನಲ್ಲೆ, ಸತಿ, ರಮಣಿ ಎನ್ನುವಂತಹ ಪದಗಳು ವಲ್ಲಭೆ ಎನ್ನುವಂತಹ ಪದಕ್ಕೆ ಇರುವ ಸಮಾನಾರ್ಥಕ ಪದಗಳು. 47ನೆಯ ಶಬ್ದ ವ್ಯಗ್ರ. ವ್ಯಗ್ರ ಎಂದರೆ ಕೋಪ, ಸಿಟ್ಟು, ಕಥಿ.
ಕೋಪ, ಸಿಟ್ಟು, ಕಥೆ ಎನ್ನುವಂಥ ಪದಗಳು ವ್ಯಗ್ರ ಎನ್ನುವಂಥ ಶಬ್ದಕ್ಕೆ ಇರುವ ನಾನಾರ್ಥಗಳು. 48ನೆಯ ಶಬ್ದ ಸಮರ. ಸಮರ ಎಂದರೆ ಯುದ್ಧ, ಕದನ, ಕಾಳಗ, ರಣ, ಆಜಿ. ಯುದ್ಧ, ಕದನ, ಕಾಳಗ, ರಣ, ಆಜಿ ಎನ್ನುವಂತಹ ಪದಗಳು ಸಮರ ಎನ್ನುವಂತಹ ಶಬ್ದಕ್ಕೆ ಇರುವ ನಾನಾರ್ಥಗಳಾಗಿ ಕಂಡು ಬರುತ್ತವೆ. ಇನ್ನು 49ನೆಯ ಶಬ್ದ ಸ್ವರಗು. ಸ್ವರಗು ಎನ್ನುವಂಥ ಪದಕ್ಕೆ ಶಬ್ದಕ್ಕೆ ಇರುವಂತಹ ನಾನಾರ್ಥಗಳು ಕುಗ್ಗು, ಕೊರಗು, ಕುಸಿ, ಬಾಡು ಎನ್ನುವಂತಹ ಶಬ್ದಗಳು ಸಮಾನಾರ್ಥಕಗಳಾಗಿದ್ದಾವೆ. ಇನ್ನು ಕೊನೆಯ ಶಬ್ದವಾಗಿರುವಂಥದ್ದು ಸುತ. ಸುತ ಎನ್ನುವ ಶಬ್ದಕ್ಕೆ ಇರುವಂತಹ ನಾನಾರ್ಥಗಳು ಮಗ, ಪುತ್ರ, ತನುಜ, ನಂದನ, ಸೂಣು, ಕುಮಾರ ಎನ್ನುವಂಥ ಮುಂತಾದ ಪದಗಳನ್ನು ಸುತ ಎನ್ನುವಂಥ ಪದಕ್ಕೆ ಇರುವ ನಾನಾರ್ಥಗಳಾಗಿ ಕಂಡು ಬರುತ್ತವೆ. ನೋಡಿ ಮಕ್ಕಳೇ, ಇದುವರೆಗೆ ನಾವು ಅಭ್ಯಾಸ ಪುಸ್ತಕದಲ್ಲಿರುವ ಒಟ್ಟು 50 ಸಮಾನಾರ್ಥಕ ಪದಗಳ ಬಗ್ಗೆ ಇಲ್ಲಿವರೆಗೆ ನಾವು ತಿಳ್ಕೊಂಡಿದ್ದೇವೆ. ಇವಲ್ಲದೆ ಇನ್ನೂ ಹಲವು ಸಮಾನಾರ್ಥಕ ಪದಗಳು ಪಠ್ಯಪುಸ್ತಕದಲ್ಲಿ ಸಿಗುತ್ತವೆ. ಅವುಗಳನ್ನು ಕೂಡ ಪಟ್ಟಿ ಮಾಡಿ ಅಭ್ಯಾಸ ಮಾಡುವುದನ್ನು ರೂಢಿಸಿಕೊಳ್ಳಬೇಕು. ಎಲ್ಲ ವಿದ್ಯಾರ್ಥಿಗಳು ಅಭ್ಯಾಸ ಪುಸ್ತಕದಲ್ಲಿ ಕೊಟ್ಟಿರುವಂತಹ ಸಮಾನಾರ್ಥಕ ಪದಗಳನ್ನು ತುಂಬಿ ಅವುಗಳನ್ನು ರೂಢಿ ಮಾಡಿಕೊಳ್ಳಬೇಕು. ಇಲ್ಲಿಗೆ ನಾವು ಸಮಾನಾರ್ಥಕ ಪದಗಳ ಬಗ್ಗೆ ಇರುವಂತಹ ವಿಷಯವನ್ನು ಅಧ್ಯಯನವನ್ನು ಮಾಡಿದ್ವಿ. ಇನ್ನು ಹೆಚ್ಚಿನ ಶಬ್ದಗಳು ಪಠ್ಯಪುಸ್ತಕದಲ್ಲಿ ಸಿಗುತ್ತವೆ. ಅವುಗಳನ್ನು ಕೂಡ ನೀವು ಅಭ್ಯಾಸ ಮಾಡಬೇಕು ಎನ್ನುವಂಥದ್ದು. ಮತ್ತೆ ಮುಂದಿನ ಅವಧಿಯಲ್ಲಿ ನೋಡೋಣ.